ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಗಾಡಿ ಬರ್ತಾ ಇದೆ. ಏನಕ್ಕೆ ಬರ್ತಾ ಇದೆ ಅಂದರೆ, ನಾನು ಮನೆ ಖಾಲಿ ಮಾಡ್ತಿರೋ ಸಲುವಾಗಿ ಸಾಮಾನೆಲ್ಲ ಹಾಕ್ಕೊಂಡು ಹೋಗ್ಬೇಕಲ್ವ. ಹಾಗಾಗಿ ಗಾಡಿ ಇಲ್ಲಿ ಕಾಂಪೌಂಡಿಂದ ಡೌನ್ ಇದೆ ನಮ್ಮ ಮನೆ, ಆ ರೋಡಿಂದ ಡೌನಿಗಿದೆ, ಅಲ್ಲಿವರೆಗೂ ಗಾಡಿ ತೊಗೊಂಡು ಬರ್ತಾ ಇದ್ದಾರೆ. ಇದೆಲ್ಲ ಐಟಮ್ಸ್, ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಅಂದರೆ ಇದನ್ನು ಎತ್ತಿಳಿಯೋದು ತುಂಬ ಕಷ್ಟ. ಅದೇನೋ ರಾಣಿ ರಾಜ ಬೀರು ಅಂತ ಬರುತ್ತಲ್ವ, ಅದಿದು ತ್ರಿಬಲ್ ಡೋರಿಂದು ತುಂಬ ಕಷ್ಟ ಆಯಿತು ಇದನ್ನು ಅಂತ ಸಾಗಿಸೋದು. ಮತ್ತು ಇವಾಗ ನಾನು ಹೊಸದಾಗಿ ಹೋಗ್ತಾರೆ ಮನೆಗೂ ಕೂಡ ಇಳುವಾಗ ತುಂಬಾ ತ್ರಾಸಾಯ್ತು. ತುಂಬ ಒಂಥರ ಲಬ್ಕೋಗೋ ಥರ ಎಲ್ಲ ಆಗೋಗ್ಬಿಡ್ತು. ಎರ್ರಬ್ರಿ ಇದಾಯಿತು, ಗ್ಲಾಸ್ ಬರೀತಲ್ಲ ಅದು ಹೊಡಿಬಾರ್ದು ಅನ್ನೋ ಒಂದು ಇಂಟೆನ್ಷನ್ನಿಂದ ಸ್ವಲ್ಪ ಬೇರೆ ಕಡೆಗೆಲ್ಲ ಸ್ವಲ್ಪ ಡ್ಯಾಮೇಜ್ ಆಯಿತು. ಆ ಕಡೆ ಕ್ರಾಸಿಂಗ್ ಸರಿ ಇರಲಿಲ್ಲ ಬರುವಾಗ ಮೆಟ್ಲ ಹತ್ರ, ಹಂಗಾಗ್ಬಿಟ್ಟು ಸ್ವಲ್ಪ ಡ್ಯಾಮೇಜ್ ಆಗೋಯ್ತು ಅದು. ಈಗ ಅದನ್ನ ಇಲ್ಲಿಂದ ಏನೋ ತಗೊಂಡು ಹೋಗ್ತಾಯಿದ್ದಾರೆ. ಇನ್ನೊಂದು ಮನೆಗೆ ಶಿಫ್ಟ್ ಮಾಡಬೇಕಾದ್ರೆ ಸ್ವಲ್ಪ ತ್ರಾಸಿದೆ. ಇವಾಗಿನ ಇವೆಲ್ಲ ಸಾಮಾನು ಐಟಮ್ಸು ಕೆಲವೊಂದು ಇಲ್ಲೇ ಬಿಡಬೇಕಾಗುತ್ತೆ ಫ್ರೆಂಡ್ಸ್. ಹಂಗಾಗ್ಬಿಟ್ಟು ದೊಡ್ಡದಷ್ಟೇ ತಗೊಂಡು ಹೋಗ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಈ ಫ್ಯಾನ್ ಇದೆಯಲ್ವಾ, ಈ ಫ್ಯಾನಲ್ಲಿ ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ, ನಾನು ಈ ಫ್ಯಾನಲ್ಲಿ ಎಷ್ಟು ಧೂಳು ವಾರಕ್ಕೆ ಕುತ್ಕೊಂಡ್ಬಿಡುತ್ತೆ, ಅಥವಾ 15-20 ದಿನ ಅಂದರೆ ಇಷ್ಟು ಧೂಳು ಕುತ್ಕೊಂಡ್ಬಿಡುತ್ತೆ. ಅದು ನಮಗೆ ನೋಡಿನೇ ಸಾಕಾಗೋಗ್ಬಿಡುತ್ತೆ. ನೋಡೋದು ಸಾಲದು ಅಂತಂದರೆ ಮಲ್ಕೊಂಡಿದ್ದಾಗ ಮಂಚದ ಹತ್ರನೇ ಇದನ್ನು ಫ್ಯಾನ್ ಹಾಕಿರ್ತೀವಲ್ವ, ಅದು ಡಸ್ಟ್ ಏನಿದೆ ಅದು ಫುಲ್ಲು ಬಾಯಿಗೆ ಮೂಗಿಗೆ ಹೋದಷ್ಟು ಒಂಥರ ಹೊಟ್ಟೆ ಒಳಗೆ ಎಷ್ಟು ಹೋಗುತ್ತೋ ಅನ್ನೋ ಥರ ಒಂದು ಫೀಲು ಆ ಥರ ನಮಗೆ ಅನಿಸುತ್ತೆ. ಅಂತಂದರೆ ನೋಡಿ, ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಧೂಳು ಕೊಡೋದಂಗೆಲ್ಲ ಎಷ್ಟು ಧೂಳು ಬರ್ತಾಯಿದೆ ಅಂಥೇಳಿ. ಇದು ಡೀಪ್ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದೆ ಫ್ರೆಂಡ್ಸ್. ಡೀಪ್ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಇವಾಗ ನಾನು ತೊಗೊಂಡು ಹೋಗುವಾಗ ಸ್ವಲ್ಪ ಲೈಟಾಗಿ ಅದು ಧೂಳು ಕೊಡಬೇಕಾಗಿತ್ತಲ್ವ, ಹಂಗಾಗ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಕೊಡುತ್ತಾ ಇದ್ದೆ. ಹಂಗಾಗ್ಬಿಟ್ಟು ನಾನು ನಿಮಗೆ ಹೇಳಿದ್ದೆ, ಮತ್ತು ತಿರ್ಗಾ ಇದನ್ನು ತೋರಿಸ್ತೀನಿ ಯಾವ ಥರ ಇದನ್ನು ಧೂಳು ತುಂಬ ಡಸ್ಟ್ ಇರುತ್ತೆ ಅದನ್ನು ಕ್ಲೀನ್ ಮಾಡೋದು, ಡೀಪ್ ಕ್ಲೀನ್ ಮಾಡೋದು ತೋರಿಸ್ತೀನಿ ಅಂತ ಹೇಳಿದ್ದೆ. ಹಂಗಾಗ್ಬಿಟ್ಟು ಒಂದು ಕ್ಯಾಪ್ಚರ್ ತಗೊಂಡೆ. ಇಷ್ಟು ಧೂಳನ್ನು ಸಮೇತ ನಾನು ಹಿಂಗೆ ಹಾಕ್ಕೊಂಡು ಹೋಗ್ಲಿ ಗಾಡಿಗೆ, ಬೇರೆ ಮನೆಗೆ ಹೋಗ್ತಾ ಇರೋದಲ್ವ, ಅವ್ರು ಏನು ಅನ್ಕೋತಾರೆ ಏನೋ ಅಂತ ಹೇಳ್ಬಿಟ್ಟು ನನಗೆ ಒಂಥರ ಅಸಹ್ಯ ಅನಿಸ್ತು. ಅದಕ್ಕಾಗಿ ನಾನು ನಿಮಗೆ ಇದನ್ನ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಡೀಪ್ ಕ್ಲೀನ್ ಮಾಡೋದು ಇನ್ನು ಸುಮಾರು ದಿನ ಆಗ್ಬೋದು. ಈ ಸದ್ಯಕ್ಕೆ ಈ ಥರ ಒಂದು ಡಸ್ಟಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಈ ಮನೆಗೆ ಬಂದಿದ್ದೀವಿ ಫ್ರೆಂಡ್ಸ್, ಬರೋದೇನೋ ಬಂದ್ವಿ. ತುಂಬ ಚಿಕ್ಕ ಮನೆ. ಆ ಮನೆ ನೋಡಿದರೆ ಫುಲ್ ಬಿದ್ದೋಗ್ಬಿಟ್ಟಿತ್ತು. ಮೇಲ್ಗಡೆ ಟಾಪ್ ಫುಲ್ಲು ಇರಲಿಲ್ಲ. ಆ ಕಡೆ ಒಂದು ಅಡುಗೆ ಮನೆಯಲ್ಲಿ ಫುಲ್ಲು ಟಾಪ್ ಇರಲಿಲ್ಲ, ಅದು ಫುಲ್ಲು ಬಿದ್ದೋಗಿ ಎಲ್ಲ ಒಂದು ಬಾವಿ ಥರ ಮೇಲೆ ನಿಂತ್ಕೊಂಡು ಒಂದು ಬಾವಿ ನೋಡ್ದಂಗೆ ಆಗೋದು ಆ ಥರ ಇತ್ತು. ಅದನ್ನು ನಾನು ನಿಮಗೆ ಫೋಟೋ ತೆಗೆದು ಕ್ಲಿಪ್ಪಿಂಗ್ ನಾನು ಹಾಕೋಕ್ಕಾಗಲಿಲ್ಲ. ನನಗೆ ಒಂಥರ ಗಾಬರಿ ಆದಂಗೆ ಆಗ್ಬಿಡ್ತು, ಸುಮ್ಮನಾದೆ. ಅದನ್ನು ಇನ್ನೊಂದು ಸಲ ಆ ಮನೆ ಕಡೆಗೆ ಹೋದಾಗ ತಕ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆದಷ್ಟು. ಅದನ್ನು ನಾನು ಕ್ಲಿಪ್ಪಿಂಗ್ ತೆಗಿಬೇಕು ಅಂದರೆ ನಾನು ಪಕ್ಕದ ಮನೆಯವರು ಮನೆ ಮೇಲೆ ಹೋಗ್ಬಿಟ್ಟು ನಿಂತ್ಕೊಂಡು ತೆಗಿಬೇಕು. ಅದು ಒಂದು ಸಲುವಾಗಿ ನಾನು ಅಲ್ಲಿಗೆ ಹೋಗಲಿಲ್ಲ, ತೆಗಿಯೋಕ್ಕಾಗಿಲ್ಲ. ನಮ್ಮ ಮನೆ ಒಳಗಡೆ ಕಿಟಕಿಯಿಂದಲೇ ತೆಗೆದು ತೋರಿಸಿದ್ದು ಮನೆ ಯಾವ ಥರ ಬಿದ್ದೋಗಿದೆ ಅಂತ. ಈ ಮನೆಗೆ ಬಂದಿದ್ವಿ. ಈ ಫ್ರಿಜ್ ಇಡುವಾಗ ಏನು ತ್ರಾಸಾಯಿತು ಅಂತಂದರೆ, ಇನ್ನು ಸೈಡಲ್ಲೆಲ್ಲ ಲಪ್ಕೋಗ್ಬಿಟ್ಟಿದೆ. ಸದ್ಯ ಗ್ಲಾಸ್ ಏನೂ ಡ್ಯಾಮೇಜ್ ಆಗಿಲ್ಲ, ಸೈಡಲ್ಲೆಲ್ಲ ಲಪ್ಕೋಗ್ಬಿಟ್ಟಿದೆ ಅದು. ಮತ್ತು ಅದ್ರ ಕೆಳಗಡೆ ಇದು ಅಷ್ಟೇ, ಸ್ಟ್ಯಾಂಡು ಅಷ್ಟೇ ಸ್ವಲ್ಪ ಲಪ್ಕೋಗಿದೆ. ಇಷ್ಟು ಐಟಮ್ಸ್ ಎಲ್ಲ ಅತ್ತ ಚಲಾಪಿಲಿ ಆಗಿದೆ ಫ್ರೆಂಡ್ಸ್. ಇನ್ನೊಂದು ನಮ್ಮದೇ ಅಷ್ಟು ಸಾಮಾನು ನಮ್ಮದೇ ಅಲ್ಲ, ಸ್ವಲ್ಪ ಓನರ್ ಆಂಟಿಯವ್ರದ್ದು ಇತ್ತು. ಅದು ಈ ಮನೆಯಲ್ಲಿ ಅವ್ರಿಗೆ ಸ್ವಲ್ಪ ಐಟಮ್ಸ್ ಹಾಕ್ಕೊಂಡಿದ್ರು, ಅದನ್ನ ಸ್ವಲ್ಪ ಮಟ್ಟಿಗೆ ಹೊರಗಡೆ ತೆಗ್ದಿದ್ರು. ಅದು ತೆಗಿಯೋಕ್ಕೆ ಹೋಗಿ ಅವ್ರಿಗೇನೋ ಹುಷಾರಿಲ್ಲ ಹಂಗಾಗ್ಬಿಡ್ತು ಅಂತ ಅರ್ಧಕ್ಕೆ ನಿಲ್ಲಿಸಿದ್ರು. ಅದೆಲ್ಲ ಅಲ್ಲೇ ಪೆಂಡಿಂಗ್ ಬಿದ್ದಿದೆ. ನಾವು ಮಾತ್ರ ಮನೆ ಖಾಲಿ ಏನಿತ್ತು ಅದಕ್ಕೆಲ್ಲ ನಮ್ಮ ಐಟಮ್ಸ್ ಎಲ್ಲ ಹಾಕ್ಕೊಂಡ್ವಿ. ಸುಮಾರು ಅವರೆಲ್ಲ ಸಾಮಾನ್ಯ ತಂದು ಹಾಕಿ ಹೋಗೋ ಅಷ್ಟೊತ್ತಿಗೆ ಸುಮಾರು 1:30-2 ಗಂಟೆ ಆಯಿತು ಫ್ರೆಂಡ್ಸ್. ಅವ್ರು ಬಂದಿದ್ದೆ 8:30 ಹಂಗೆ, 1 ಗಂಟೆ 2 ಗಂಟೆ ಆಯಿತು ಅವರು ಹೋಗೋ ಅಷ್ಟೊತ್ತಿಗೆ. ಅವರೆಲ್ಲ ಸಾಮಾನೆಲ್ಲ ಐಟಮ್ಸ್ ಎಲ್ಲ ಹಾಕಿ, ದೊಡ್ಡ ಐಟಮ್ಸ್ ಎಲ್ಲ ಹಾಕಿದ್ರು, ಚಿಕ್ಕದೆಲ್ಲ ಹೊರಗಡೆ ತಂದಿಟ್ಟರು. ಅದನ್ನೆಲ್ಲ ನಾವು ಇವಾಗ ತೊಳೆದು ತಂದು ಒಳಗಿಟ್ಕೋಬೇಕು. ನಾನು ಹೋಗಿ ಹೊರಗಡೆ ನಾವು ಕೂಡ ತಿಂಡಿನೂ ತಿಂದಿರಲಿಲ್ಲ, ಏನೂ ಇಲ್ಲ. ಹೊರಗಡೆ ಹೋಗಿ ಊಟ ತಗೊಂಡು ಬಂದಿದ್ದೆ, ಅನ್ನ ಸಾಂಬಾರು ತಗೊಂಡು ಬಂದಿದ್ದೆ. ಅದನ್ನು ನನ್ನ ಮಗಳಿಗೆ ಹಾಕ್ಕೊಟ್ಟು ನಾನು ಊಟ ಮಾಡ್ತಾಯಿದ್ದೀನಿ. ಇನ್ನು ತುಂಬ ಕೆಲಸ ಇದ್ದಾವೆ ಫ್ರೆಂಡ್ಸ್. ಏನು ಅಂತಂದರೆ, ಎಲ್ಲ ಪಾತ್ರೆಗಳು ತೊಳೆಯೋವಿದ್ದಾವೆ. ನಾನು ಅಲ್ಲಿ ತೊಳೆಯೋಕ್ಕಾಗಲಿಲ್ಲ. ಅಲ್ಲಿ ನೀರೇನೋ ಬೇಜಾನ್ ಬರ್ತಿತ್ತು, ತೊಳೆದ್ರೆ ದಬ್ಬಾಕೋಕ್ಕೆ ನೀವು ನೋಡಿರೋ ಥರ ನನ್ನ ವೀಡಿಯೋದಲ್ಲಿ ಜಾಗ ಇರಲಿಲ್ಲ. ಇನ್ನೊಂದು ಅದಕ್ಕೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ದಬ್ಬಾಕೋದಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ನಾನು ಇನ್ನೇನು ಅಲ್ಲಿಂದ ತರುವಾಗಲೇ ಮತ್ತೆ ಅಷ್ಟು ಧೂಳಾಗುತ್ತೆ ಅಂತೇಳ್ಬಿಟ್ಟು ಮತ್ತೆ ಅದನ್ನು ತೊಳೆದಿದ್ರು ಕೂಡ ಮತ್ತೆ ಅಲ್ಲಿಂದ ತರುವಾಗ ಧೂಳು ಡಸ್ಟು ಮತ್ತೆ ಕೂತ್ಕೊಳ್ಳುತ್ತೆ, ಮತ್ತೆ ಒಂದು ಸಲ ವಾಶ್ ಮಾಡಬೇಕು ಅಂತ ಅನ್ನೋ ಥರ ಆಗುತ್ತೆ ಅಂತೇಳ್ಬಿಟ್ಟು ನಾನು ಏನೂ ಅಲ್ಲಿ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಇಲ್ಲೇ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು, ಈ ಮನೆಗೆ ಬರ್ತೀವಲ್ವ ಹೊಸ ಮನೆಗೆ ಅಂಥೇಳಿ
ಇದು ಹೊಸ ಮನೆ ಅಂದರೆ ಒಂದು ಸುಮಾರು ವರ್ಷ ಆಗಿದೆ ಅಂತ, ಹೊಸ ಮನೆ ಅಲ್ಲ, ಸುಮಾರು ವರ್ಷಗಳು ಆಗಿದ್ದಾವೆ. ಬಟ್ ನಮಗೆ ಹೊಸ ಮನೆ ಫ್ರೆಂಡ್ಸ್, ಹಾಗಾಗಿ ನಾನು ಹೇಳಿದೆ. ನನಗೆ ಎಮರ್ಜೆನ್ಸಿ ಸಿಕ್ಕಿದ್ದೆ ಈ ಮನೆ ತುಂಬ ಚಿಕ್ಕದು, ಏನು ಮಾಡೋಕ್ಕಾಗಲ್ಲ. ಕಾಲ ಹೆಂಗೆ ಬರುತ್ತೋ ಹಂಗೆ ಅನುಸರಿಸ್ಕೊಂಡು ಹೋಗ್ಬೇಕಲ್ವ. ನನಗೆ ನಮ್ಮ ಊರು, ನಮ್ಮ ಒಂದು ಮನೆ ಬಿಟ್ಟು ಬರಬೇಕು ಅನ್ನೋಂಥ ಇಂಟೆನ್ಷನ್ ಇರಲಿಲ್ಲ. ಎಷ್ಟೇ ಕಷ್ಟ ಆಗಲಿ ನಾನು ಆ ಮನೆಯಲ್ಲೇ ಇರಬೇಕು ಅನ್ನೋದೊಂದು ಅನ್ನೋ ಒಂದು ನಿರ್ಧಾರದಲ್ಲೇ ಇದ್ದೆ. ಬಟ್ ಆದರೆ ಮನೆ ಅನ್ನೋದು ನಮಗೆ ಈ ಥರ ಒಂದು ಪರಿಸ್ಥಿತಿಗೆ, ಆ ಊರಿಂದ ಈ ಊರಿಗೆ ಬರೋ ಥರ ಮಾಡಿಬಿಡ್ತು. 8 ಕಿಲೋಮೀಟ್ರ್ ಅಷ್ಟೇ ಒಂದು ದೂರ ಇರೋದು ನಮ್ಮ ಹೊನೆನಳ್ಳಿಗೂ ಶಿರಾಕ್ಕೂ. ಆದರೂ ಕೂಡ ನಾವೊಂದು ಕಾಣೋ ಜಾಗದಲ್ಲಿ ಬಂದು ನಾನು ನನ್ನ ಮಗಳು ಇರೋ ಥರ ಆಗೋಯ್ತು. ಇವಾಗ ಮನೆ ಸ್ವಂತ ಮನೆ ಇದ್ದು ಬೇರೆ ಕಡೆ ಇರೋದು ನನಗೂ ಇಷ್ಟ ಇಲ್ಲ. ಏನು ಮಾಡೋದು, ಮನೆಯೇ ಬಿದ್ದೋಗಿದೆ ಅಂದರೆ ನಾವು ಇನ್ನೆಲ್ಲಿ ಇರೋದಕ್ಕೆ ಜಾಗ ಇಲ್ಲಿ. ಮಗಳನ್ನ ಇಟ್ಕೊಂಡು ನಾವು ಹೆಣ್ಮಕ್ಳು ಹೆಂಗಿರೋಕ್ಕಾಗುತ್ತೆ, ಅದು ಒಂದು. ಹಂಗಾಗಿ ಇಲ್ಲಿ 13 ವರ್ಷದಿಂದ ನಾನು ಆ ಮನೇಲಿ ಇದ್ದಿದ್ದು. ಎಷ್ಟೇ ಕಷ್ಟ ಆಗಲಿ, ಏನೇ ಕಷ್ಟ ಬರಲಿ, ಗಿಡ ಗೆಂಟೆ ಏನಾನ ಬೆಳೀಲಿ, ನನಗೆ ಯಾವಾಗ ಸರಿಯಾಗುತ್ತೋ ಅಥವಾ ನನಗೆ ಯಾವಾಗ ಅವ್ರು ಕೇಳಿದಷ್ಟು ಕೂಲಿ ಆಳುಗಳು ಕೇಳಿದಷ್ಟು ದುಡ್ಡು ಕೊಡೋಕ್ಕೆ ನನಗೆ ದುಡ್ಡು ಸಿಗುತ್ತೋ ಅವತ್ತೇ ಕ್ಲೀನ್ ಮಾಡಿಸ್ತಿದ್ದೆ. ಬಿಟ್ಟರೆ ಮನೆ ಬಿಡಬೇಕು ಅನ್ನೋ ಒಂದು ಯೋಚನೆ ನನಗೆ ಯಾವತ್ತೂ ಬಂದಿರಲಿಲ್ಲ. ಮನೆ ಅನ್ನೋದು ದಿಢೀರಂತ ಬಿದ್ದೋದ್ಮೇಲೆ ನನಗೆ ಮಗಳನ್ನ ಇಟ್ಕೊಂಡು ಇರೋಕ್ಕಾಗದೆ ಭಯ ಆಗಿಬಿಟ್ಟು ನಾನು ಈ ಒಂದು ನಿರ್ಧಾರಕ್ಕೆ ಬಂದೆ. ಬಟ್ ಆ ಮನೆ ನಮ್ಮ ಮನೆ ಅಂತಂದರೆ ಸ್ವಂತ ಮನೆ ಸ್ವಲ್ಪ ದೊಡ್ಡದಿತ್ತು. ಬಟ್ ಆದರೆ ಇಲ್ಲಿ ತುಂಬ ಚಿಕ್ಕದು. ನಮ್ಮ ಒಂದು ಮನೆ ಸಾಮಾನು ಐಟಮ್ಸೇ ಇಡ್ಸೋದಿಲ್ಲ. ಏನು ಮಾಡೋಕ್ಕಾಗಲ್ಲ, ಒಂದಷ್ಟು ಹೊರಗಡೆ ಇಟ್ಕೋಬೇಕು, ಆ ಥರ ಇದೆ ಪರಿಸ್ಥಿತಿ. ಇನ್ನೊಂದು ಮಂಚ ತಂದರೆ ಹೊರಗಡೆ ಹಾಕ್ಕೋಬೇಕು. ಟಿ ವಿ ಸ್ಟ್ಯಾಂಡ್ ತಂದರೂ ಕೂಡ ಇಡೋದಕ್ಕೆ ಜಾಗ ಇಲ್ಲ, ಆ ಥರ ಇದೆ. ಇಷ್ಟೆಲ್ಲ ಪಾತ್ರೆ ಎಲ್ಲ ತೊಳೆದು ಸಾಯಂಕಾಲ 5:30 6 ಗಂಟೆ ಮೇಲೆ ಆಗೋಯ್ತು. ಪಾತ್ರೆ ಎಲ್ಲ ತೊಳೆದು ಇದೆಲ್ಲ ಮಾಡೋ ಅಷ್ಟೊತ್ತಿಗೆ, ಎಲ್ಲ ಕ್ಲೀನಾಗಿ ದಬ್ಬಾಕೋ ಅಷ್ಟೊತ್ತಿಗೆ ಏನೂ ಜೋಡಿಸಿಲ್ಲ. ಹೊರಗಡೆ ಹೋಗಿ ಸ್ವಲ್ಪ ಹಾಲು ತಗೊಂಬಂದು ಕಾಫಿ ಕುಡಿಯೋಣ ಅಂತ ಹೋಗಿ ತಗೊಂಡು ಬಂದೆ. ನನ್ನ ಮಗಳಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಇದ್ದೀನಿ. ಆಶಾ, ನಾನು ನಿನಗೇನೋ ಒಂದು ಇಷ್ಟ ಆಗಿರೋದು ತಗೊಂಬಂದಿದ್ದೀನಿ. ಈಗ ಹೊರಗಡೆ ಹೋಗಿ ಏನು ತಂದಿದ್ದೀನಿ ಹೇಳು? 3 ಚಾನ್ಸ್. ಅದೇನು ಸ್ವೀಟಾ ಖಾರನ? ಯಾವುದೋ ಒಂದು. ಯಾರು ನಿಂಗೆ ನಾ ಹೇಳ್ರಿ ಹೇಳ್ಬಿಟ್ರೆ ಖಾರ. ಏನು ತಂದಿದ್ದೀನಿ ಹೇಳು? ಅದು ಎಷ್ಟು ಅಕ್ಷರ ಐತಿ? 2 ಅಕ್ಷರ. ಖಾರನ? 2 ಆದವು. ಆಹಾ, ಅಂದ್ರೆ ಖಾರ ಐಟಮ್ ಅಂತ ಕೇಳ್ತಿರೋದು. ಹೊಟ್ಟೆನ ಅದೇ ಐಟಮ್ ಅನ್ಕ. 2 ಐಟಮ್ ಏನೈತಿ ಖಾರದ್ದು? ಬೇಗ ಬೇಗ ಹೇಳ್ಬೇಕು. ನೆನ್ಪತ್ತಿಲ್ವಲ್ಲ. ಕೇಳಿದ್ನೆ ಯಾವತ್ತದ್ದು? ಕೇಳಿದ್ನೆ ಯಾವತ್ತಾದ್ರು? ಬೇಜಾನ್ ಸಲ ಕೇಳ್ತೀಯ. ಅಷ್ಟೇ ಕ್ಲೂ ಕೊಡೋದು, ಇನ್ನೇನೋ ಕ್ಲೂ ಕೊಡಲ್ಲ. ಅವ್ಳು ಕೊಟ್ಬಿಟ್ರೆ ಹೇಳ್ತಾಳೆ ಫ್ರೆಂಡ್ಸ್ ನಾನು ಏನೋ ಒಂದು ತಂದಿದ್ದೀನಿ, ಅವಳು ಹೇಳ್ಬೇಕು. ಅವಳಿಗೆ ಜಾಸ್ತಿ ಕೇಳ್ತಾ ಇರ್ತಾಳೆ. ಹಂಗಾಗಿ ಅಂತ ತಂದಿದ್ದೀನಿ ಈ ಸಲ. ನಾನು ಹಾಲು ತರಕ್ಕೆ ಹೋಗಿದ್ದೆ, ಹಾಗೆ ಬಿಸ್ಕೆಟ್ ತರ್ತೀನಿ ಅಂತಂದೆ. ಅಲ್ಲಿ ನಮ್ಮೂರಲ್ಲಿ ಬಿಸ್ಕೆಟ್ ಚೆನ್ನಾಗಿರ್ತಿಲ್ಲ, ಅದಕ್ಕೆ ಕೊಡಿಸ್ತಿರ್ಲಿಲ್ಲ ನಾನು. ಇಲ್ಲಿ ತಗೊಂಬಂದೆ. 25 ರೂಪಾಯಿ ಬಿಸ್ಕೆಟ್ದೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಚೆನ್ನಾಗಿರುತ್ತೆ. ಅಲ್ಲಿ ಚೆನ್ನಾಗಿರಲ್ಲ. 10 ರೂಪಾಯಿ ಬಿಸ್ಕೆಟ್ ಕೊಡ್ತಾರೆ, ಗುಡ್ಡೆ ಬಿಸ್ಕೆಟು. ಒಂಚೂರು ಚೆನ್ನಾಗಿರಲ್ಲ, ಒಂಥರ ಅನಿಸುತ್ತೆ. ತಿಂದ ತಕ್ಷಣ ವಾಂತಿ ಮಾಡ್ಕೋಬೇಕು ಅನಿಸುತ್ತೆ, ಆ ಥರ ಇರುತ್ತೆ. ಅದಕ್ಕೆ ಇವಾಗ ಅವಳಿಗೆ ಏನೋ ಒಂದು ತಂದಿದ್ದೀನಿ, ಅದಕ್ಕೆ ಹೇಳು ಅಂತ ಹೇಳ್ತಾ ಇದ್ದೀನಿ. ಅವಳು ಗೆಸ್ ಮಾಡಿ ಬೇಗ ಅಲ್ಲ ಫ್ರೆಂಡ್ಸ್. ಅಲ್ಲ 5 ನಿಮಿಷದ ಮೇಲಾಗೋಯ್ತು. ನಾನು ಅವಳಿಗೆ ಟೈಮ್ ಕೊಟ್ಟು ನಾನು ಬಂದು ಎಷ್ಟು ಹೊತ್ತಾಯ್ತು ಗೊತ್ತಾ? 6-7 ನಿಮಿಷದ ಮೇಲಾಗೋಯ್ತು. ಅವಳು ಹೇಳೋಕ್ಕೆ ಸ್ಟಾರ್ಟ್ ಮಾಡಿ 3 ನಿಮಿಷದ ಮೇಲಾಗೋಯ್ತು. ಇನ್ನೊಂದು ಸಲ ಚಾನ್ಸ್ ಇರೋದು. ಬೇಗ ಹೇಳಿದರೆ ನಾನು ಏನು ತಂದಿದ್ದೀನಿ ಅಂತ ಹೇಳು. ಅದು ಏನು 2 ಅಕ್ಷರ ಅಂದರೆ ಬೇಗ. ಇನ್ನು 3 ಎಣಿಸ್ತೀನಿ ಅಷ್ಟೊತ್ತಿಗೆ ಹೇಳು. ಅಡುಗೆನೇ ಬರ್ತಾಯಿಲ್ಲ ಏನೋ ಅಂತ. ಮಂಚು. ಸೋತ್ಲು. ಮಂಚಂತೆ ಫ್ರೆಂಡ್ಸ್. ಮಂಚಲ್ಲ. ಅವಳು ಎಷ್ಟು ಇಷ್ಟಪಡ್ತಾಳೆ ಗೊತ್ತಾ? ಅದು ತಂದ್ಕೊಡು ಅನ್ನೋಳು. ನಮ್ಮೂರಾಗಿದ್ದಾಗ, ಹಳ್ಳಿಯಲ್ಲಿ ಹೊನೆನಳ್ಳಿಯಲ್ಲಿದ್ದಾಗ, ಹೊನೆನಳ್ಳಿಗಿದ್ದಾಗ ಯಾವಾಗಲೂ ಕೇಳೋಳು, ಅದನ್ನ ಹೋಗಿ ತಗೊಂಬರಮ್ಮ, ಅದು ಹೋಗಿ ತಗೊಂಬರಮ್ಮ ಅಂತ ಹೇಳೋಳು. ಅದು ಹೆಂಗೆ ಗೊತ್ತಾ? ತಂದು ತೋರಿಸ್ತಿದ್ದಾಳೆ. ಏನು ತಂದಿದ್ದೀರಿ ಹೇಳು? ಏನು ತಂದಿದ್ದೀನಿ ಗೊತ್ತಾಗ್ಲಿಲ್ವಾ? ಗೆಸ್ ಹೊಡೋಕ್ಕಾಗಲಿಲ್ವಾ? ತೋರಿಸ್ಲಾ? ಚಕ್ಲಿ. ಹುಳಿಗೆ ಚಕ್ಲಿ ಅಂದರೆ ತುಂಬ ಇಷ್ಟ. ಚಕ್ಲಿ ತಿಂತಾಳೆ ಅಂದರೆ ಭಾಳ ಇಷ್ಟಪಡ್ತಾಳೆ. ಚಕ್ಲಿ ಅಂತ ಅದಕ್ಕೆ ಒಂದು 50 ಗ್ರಾಮ್ ತಗೊಂಬಂದಿದ್ದೀನಿ. ಅದು ಟೇಸ್ಟ್ ಇದ್ದು 100 ಗ್ರಾಮು ಕೊಡ್ತೀವಿ ಅಂದರು ಅಂಗಡಿಯವರು.
ಇಲ್ಲ ಬೇಡ ಟೇಸ್ಟ್ ನೋಡಿಬಿಟ್ಟು ನೆಕ್ಸ್ಟ್ ಬಂದು ತಗೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಇಷ್ಟನ್ನು ತಗೊಂಬಂದಿದ್ದೀನಿ ಫ್ರೆಂಡ್ಸ್. ನೋಡೋಣ ಅವಳು ಇಷ್ಟಪಡ್ತಾಳ ಹೆಂಗೋ ಅಂತ ಹೇಳ್ಬಿಟ್ಟು. ಅವಳು ಒಂದ್ಸಲ ಇಷ್ಟಪಡ್ತಾಳೆ, ಅದು ಟೇಸ್ಟ್ ನೋಡಬೇಕಲ್ವ, ಅವಳಿಗೆ ಪ್ರಾಣ ಇದು ಚಕ್ಲಿ ಅಂದರೆ ಅಂತೇಳಿ ಚಕ್ಲಿ ತಗೊಂಡಿದ್ದೀನಿ. ಪ್ರಾಣ ಅಲ್ಲ, ಇಷ್ಟಪಡ್ತಾಳೆ, ಜಾಸ್ತಿ ಇಷ್ಟಪಡ್ತಾಳೆ. ಚಕ್ಲಿ ಕಟುಮ್ ಅಂತ ಇರ್ಬೇಕು ಅವಳಿಗೆ, ಅದಕ್ಕೆ ಇಷ್ಟಪಡ್ತಾಳೆ ಅಂತ ತಗೊಂಡಿದ್ದೀನಿ. ಮತ್ತು ಈ ಬಿಸ್ಕೆಟು ಚೆನ್ನಾಗಿರುತ್ತೆ. ನಾನು ಬಿಸ್ಕೆಟೇ ತಂದು ಕೊಡ್ತಾ ಇರಲಿಲ್ಲ, ನನ್ನ ಮಗಳಿಗೆ ಬಿಸ್ಕೆಟೇ ತಂದು ಕೊಡ್ತಾ ಇರಲಿಲ್ಲ, ಬಿಸ್ಕೆಟ್ ತಂದಿದ್ದೀನಿ. ನೋಡೋಣ ಫ್ರೆಂಡ್ಸ್, ಇವಾಗ ಕಾಫಿ ಮಾಡ್ತೀನಿ. ಬಂದರೆ ಹಾಲೇ ಹೋಗ್ಸಿಲ್ಲ ಫ್ರೆಂಡ್ಸ್, ನಾವು ಬರೀ ತೊಳೆದಿದ್ದಾಗಿತ್ತೆ. ತೋರಿಸ್ತೀನಿ ನಾನು ನಿಮಗೆ ಎಷ್ಟು ತೊಳೆದಿದ್ದ ಪಾತ್ರೆ ಅಂದರೆ ಈ ರೆಟ್ಟೆಲ್ಲ ನೋವು ಬಂದುಬಿಟ್ಟಿದೆ. ಒಂದು ನಿಮಿಷ. ಇದು ನನ್ನ ಮಗಳಿಗೆ ಚಕ್ಲಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಚಕ್ಲಿ ತಗೊಂಬಂದಿದ್ದೀನಿ ಫ್ರೆಂಡ್ಸ್. ನೋಡೋಣ ತಿಂದು ಏನು ಹೇಳ್ತಾಳೆ ಅಂತ. ಇವಾಗ ಫ್ರೆಂಡ್ಸ್ ಈ ಮನೆ ಬಂದುಬಿಟ್ಟಿದ್ದೀವಿ ನಾವು. ಏನು ಗೊತ್ತಾಗುತ್ತಾ, ಮನೆಯಲ್ಲಂತೂ ಫುಲ್ ಬಿದ್ದೋಗ್ಬಿಟ್ಟಿತ್ತು. ಇವಾಗ ಇಲ್ಲಿ ಬಂದು ಸೆಟ್ಲಾಗಿದ್ದೀವಿ. ತಲೆ ಮೇಲೆ ಬೀಳೋದೊಂದು ಬಾಕಿ ಇತ್ತು, ಫುಲ್ ಬಿದ್ದೋಗಿತ್ತು. ನನಗೆ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಬಂದಿದ್ದೀವಿ. ನೋಡೋಣ, ಅದ್ರ ಪಾತ್ರೆ ಇವತ್ತೊಂದು ತೊಳೆದಿದ್ದೆಲ್ಲ ರೆಟ್ಟೆಲ್ಲ ಫುಲ್ಲು ನೋವು. ನಾನು ತಿಕ್ಕೆ ನಂಗೆ ಇಷ್ಟು ತೊಳ್ನೋತಾ ತಿಕ್ಕೆ ತೋಳೆಲ್ಲ ನೋವು ಬಂದುಬಿಟ್ಟೈತೆ, ತಿಕ್ಕೆ ನೋವು ಬಂದುಬಿಟ್ಟೈತೆ. ಇವಳಿಗೆ ಪಾಪ ನಮ್ಮ ಆಶಾ ತೊಳೆಯೋದು ಹೋಗಿ ಅಲ್ಲಿ ಸುರುವುದು, ಮತ್ತು ಅವನು ತಾಂಬರೋದು ತೊಳೆಯವ ತಿಕ್ಕವ, ಮತ್ತು ತೊಳೆಯೋದು ಮತ್ತು ತಗೊಂಡೋಗಿ ಅಲ್ಲಿ ಸುರೋದು ಮಾಡಿ ಇಷ್ಟು ಇದಾವೆ ತೊಳೆದಿರೋವೆಲ್ಲ. ಅಲ್ಲಿ ತೊಳಿಲೇ ಇಲ್ಲ. ಅಲ್ಲಿ ಬಚ್ಚಲ ಮನೆ ನೀವು ನೋಡಿದ್ರೆ ತುಂಬ ಇಕ್ಕಟ್ಟು, ಅಲ್ಲಿ ತೊಳೆಯೋಕೆ ಕುತ್ಕೊಂಡ್ರೆ ಹಿಂಗೆ ಎದ್ದೇಳೋಕ್ಕಾಗ್ತಿಲ್ಲ, ಅಷ್ಟಿತ್ತು. ನೀವು ನೋಡಿದ್ದೀರಾ ಹಳೆ ವ್ಲಾಗಲ್ಲಿ, ತುಂಬ ಚಿಕ್ಕ ಬಚ್ಚಲ ಮನೆ. ಹಂಗಾಗ್ಬಿಟ್ಟು ಅಲ್ಲೇನು ತೊಳ್ಕೊಳಕ್ಕೆ ಹೋಗಲಿಲ್ಲ, ಬಂದಿಲ್ಲೇ ತೊಳೆದ್ವಿ. ಓನರ್ ಆಂಟಿ ಏನು ಅನ್ಕೊಂಡ್ರೇನೋ ಗೊತ್ತಿಲ್ಲ, ಅವ್ರು ಏನು ಅಂದ್ಕೊಂಡ್ರು ನಮ್ಮ ಕೈಲೆಲ್ಲ ಆಗಲಿಲ್ಲ, ಅವ್ರು ಏನಾದರೂ ಅಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ತೊಳೆದಿದ್ದೀನಿ. ಇಲ್ಲೇ ಅಪ್ಪ ಇಷ್ಟೊಂದಿದ್ದಾವೆ, ತೋರಿಸ್ತೀನಿ ನಾನು ನಿಮಗಿಲ್ಲ, ಬೆಳಿಗ್ಗೆ ತೋರಿಸ್ತೀನಿ. ಇಲ್ಲ ಅದೀಗ ತೋರ್ಸೋಕ್ಕೆ ಕತ್ಲಿದೆ, ಅಲ್ಲೆಲ್ಲ ದಬ್ಬಾಕ್ಬಿಟ್ಟಿದ್ದೀನಿ, ಅವ್ನು ಒಳಗೆ ತಗೊಳಲ್ಲ, ಅಲ್ಲೇ ಇರ್ತವೆ ಮೋಸ್ಟ್ಲಿ. ಇವಾಗ ನನ್ನ ಮಗಳಿಗೆ ಚಕ್ಲಿ ತಿನ್ಸೋಣ ಫ್ರೆಂಡ್ಸ್. ಇಷ್ಟಪಟ್ಟು ತಿಂದಿದ್ದೀನಲ್ಲ ನನ್ನ ಮಗಳಿಗೆ. ಅಲ್ಲಿ ಅವಳು ನನ್ನ ಮಗಳು ಎಷ್ಟು ಬೇಜಾರು ಮಾಡ್ಕೊಂಡವಳು, ನನಗೇನು ತಂದುಕೊಡಲ್ಲ ನೀನು, ನನಗೇನು ತಂದುಕೊಡಲ್ಲ ಅಂತ ಕುತ್ಕೊಂಡು ಅಳೋದಂಗೆಲ್ಲ ಮಾಡೋಳು. ನಾನು ಏನಕ್ಕೆ ತಂದು ಕೊಡ್ತಾ ಇರಲಿಲ್ಲ ಅಂತಂದರೆ ಫ್ರೆಂಡ್ಸ್, ಅಲ್ಲಿ ಒಳ್ಳೆ ಕ್ವಾಲಿಟಿದು ಏನೂ ಸಿಗ್ತಾ ಇರಲಿಲ್ಲ. ಇನ್ನೊಂದು ಚಕ್ಲಿಗೋಸ್ಕರ ನಾನು 100 ರೂಪಾಯಿ ಪೆಟ್ರೋಲ್ ಇಟ್ಕೊಂಡು ಬರೋಕ್ಕಾಗ್ತಾ ಇರಲಿಲ್ಲ. ನಾನು ಬಂದರೆ ವಾರಕ್ಕೊಂದ್ಸಲ ಬರ್ತಾಯಿದ್ದೆ. ಹಂಗಾಗ್ಬಿಟ್ಟು ಅವಾಗೇನೋ ಏನು ನೆನಪು ಬರುತ್ತೋ ಅದಷ್ಟೇ ತಗೊಂಡೋಗ್ತಿದ್ದೆ, ತರಕಾರಿ ತಗೊಂಡು. ಇವಾಗ ಹೋಗಿದ್ದೆ ಹಾಲು ತರಕ್ಕೆ ಹೋಗಿದ್ದೆ, ಹಾಲೇ ಉಗ್ಸಿಲ್ಲ, ಕಾಪಿನೂ ಮಾಡಿಲ್ಲ. ಹಂಗಾಗಿ ಇವಾಗ ಸ್ವಲ್ಪ ಕಾಫಿ ಗಿಫಿ ಮಾಡೋಣ ಅಂತ ಬಿಸ್ಕೆಟ್ ತಂದಿದ್ದೀನಿ. ಚೆನ್ನಾಗಿರುತ್ತೆ ಬಿಸ್ಕೆಟು ಬೇಕ್ರಿಗಳ್ದು ಅಂಥೇಳಿ. ಇವಳಿಗೆ ಅದನ್ನ ನನ್ನ ಮಗಳಿಗೆ ಅವಳೇನು ತಂದ್ಕೊಡಲ್ಲ ಅಂತ ಅಳಾಳು ಕೂತ್ಕೊಂಡು ಬೇಜಾರು ಮಾಡ್ಕೊಂಡವಳು, ತುಂಬ ನೊಂದ್ಕೊಂಡಳು ನನ್ನ ಮಗಳು. ಹಂಗಾಗಿ ತಗೊಂಬಂದಿದ್ದೀನಿ, ಅದನ್ನು ತಿನ್ಸೋಣ ಇವಾಗ ಚಕ್ಲಿನ. ಆಯಿತಾ ಫ್ರೆಂಡ್ಸ್, ಈ ಟಿ ವಿ ನಮ್ಮದೆಲ್ಲ, ಓನರ್ ಆಂಟಿಯವ್ರದ್ದು. ಇದನ್ನು ಮಳೆ ಬರುತ್ತೆ ಅಂತ ಹೊರಗಡೆ ಇಟ್ಟಿದ್ವಿ, ಮಂಚ ಇಡಬೇಕಾದ್ರೆ. ಓನರ್ ಆಂಟಿಯವ್ರದ್ದು ಟಿ ವಿ ಒಳಗಡೆ ಇಡಮ್ಮ, ನಾವು ತಗೊಂಡೋಗೋವರೆಗೂ ಅಂತ ಹೇಳವ್ರೆ. ಇದು ಮಕ್ಳದ್ದು ಕಿಡ್ಸಿಂದಂತೆ ಇದೆಲ್ಲ ಬನಾನಾ ಟೇಬಲ್ ತಗೊಂಡೋಗ್ತಾರೆ. ಇದನ್ನು ಅವರು ನಾಳೆ ನಾಡ್ದಾಗ ತಗೊಂಡೋಗ್ತಾರೆ, ಅಲ್ಲಿವರೆಗೂ ಇಲ್ಲೇ ಇರುತ್ತೆ ಫ್ರೆಂಡ್ಸ್. ನೋಡೋಣ, ನನ್ನ ಮಗಳು ಚಕ್ಲಿ ತಿಂತಾಳಿಲ್ಲ, ನೋಡೋಣ. ಚಕ್ಲಿ ತಿಂದು ಹೇಗಿದೆ ಅಂತ ಟೇಸ್ಟ್ ನೋಡಿ ಹೇಳು. ಇನ್ನೊಂದ್ಸಲ ತಗೊಂಬರೋದಕ್ಕೆ ನಿಮಗೆ ಇಷ್ಟ ಅಲ್ಲ, ಅದಕ್ಕೆ ತಗೊಂಬಂದೆ. ನೋಡಿದ್ರೆ ಚೆನ್ನಾಗಿ ಕರ್ಮನ ಥರ ಇತ್ತು, ಕ್ರಿಸ್ಪಿಯಾಗಿ ಅನ್ನಿಸ್ತು. ನಾನು ನಿಮಗೋಸ್ಕರ ತಗೊಂಡು ಬಂದೆ. ಚೆನ್ನಾಗಿದೆಯಾ, ನಿಂಗೆ ಇಷ್ಟನಾ? ಒಂದು 100 ಗ್ರಾಮ್ 30 ರೂಪಾಯಿ ಅಂದರು. 100 ಗ್ರಾಮ್ ಕೊಡ್ತೀವಿ ಅಂತಂದರೆ ಬೇಡ, 50 ಗ್ರಾಮ್ ಕೊಟ್ಟು ಸಾಕು, ಟೇಸ್ಟ್ ನೋಡೋದಕ್ಕೆ ಅಷ್ಟೇನೇ ಅಂತ ಹೇಳಿದೆ. ಅದಕ್ಕೆ ಕೊಟ್ಟವ್ರು ಅಷ್ಟು. ಜೋಡಿಸಿದ್ದೀನಿ ಅಷ್ಟೇ, ಸ್ಟವ್ ಹಚ್ಚಿಲ್ಲ, ಸಿಲಿಂಡ್ರೆಲ್ಲ ಫಿಕ್ಸ್ ಮಾಡಿದ್ದೀನಿ. ಈಗ ಹಾಲು ಕಾಸ್ಬಿಟ್ಟು ಶುಭ ಮಾಲ್ತರನ ಅಂತ ಹೋದೆ, ಇದೇ ಇದ್ದಿದ್ದು. ಅದು ಮಾರ್ನಿಂಗ್ ಬೆಳಿಗ್ಗೆ ಹೋಗ್ಬೇಕಂತೆ 6:30 ಒಳಗೆ, 6:30ಇಂದ 7 ಗಂಟೆ ಒಳಗೆ ಹೋದರೆ ಶುಭ ಮಾಲ್ ಸಿಗುತ್ತೆ. ಬೆಳಗ್ಗೆ ಹೋಟ್ಲಾಗ ಅನ್ನ ಸಾರು ತಗೊಂಬಂದಿದೆ ಫ್ರೆಂಡ್ಸ್. ನಾವು ಸ್ವಲ್ಪ ಅನ್ನ ಮಿಕ್ಕಿದೆ. ಸಾರು ಕೂಡ ಬಿಸಿ ಮಾಡಲಿಲ್ಲ, ಯಾಕಂದರೆ ಹೊಸ್ದಾಗಿ ಬಂದಿದ್ದೀವಲ್ವ. ಹೋಟ್ಲುಗಳ ಸಾರು 2 ಥರದ್ದು, ಒಂದು ತಿಳಿ ಸಾರು, ಒಂದು ಸಾಂಬಾರು, ಅದು ಮಂದ ಇರುತ್ತಲ್ಲ ಆ ಸಾರು. ಇದು ಅದನ್ನು ಬಿಸಿ ಮಾಡಲಿಲ್ಲ. ಏನಕ್ಕೆ ಅಂತಂದರೆ ಫಸ್ಟ್ ಹಾಲು ಕಾಯಿಸ್ಬಿಡೋಣ ಒಲೆ ಮೇಲೆ ಅಂತ ಓನರ್ ಆಂಟಿ ಹೇಳಿದ್ರು. ಬಂದು ಹಾಲು ಕಾಸೋದಂದರೆ ಬೆಳಿಗ್ಗೆ ಹೊತ್ತು ಮಾಡ್ಬೇಕಣಮ್ಮ, ನಾಳೆ ಹಾಲು ಉಗ್ಸು ಅಂತಂದರು. ನಾನು ಈಗ ಏನು ಉಗ್ಸೋಕ್ಕೆ ಹೋಗಿಲ್ಲ, ಕಾಫಿ ಮಾಡ್ಕೊಂಡು ಕುಡಿತೀವಿ, ಬೆಳಗ್ಗೆ ಹಾಲು ಉಗ್ಸಿದಾಯ್ತು. ಇದು ಬೇರೆ ಇನ್ನೊಂದು ಹಸುವಿನ ಹಾಲು, ಅದೇ ಬೇರೆ ಬ್ರ್ಯಾಂಡ್. ಕೇಸರಿ ಬರುತ್ತೆ, ಬೆಳಗ್ಗೆ ಅಷ್ಟೊತ್ತಿಗೆ ಸಿಗುತ್ತೆ, ಇಷ್ಟೊತ್ತಿನ ಸಿಗಲ್ಲ. ನನ್ನ ಮನಸ್ಸು ಅಲ್ವಾ ಜೀವನ, ನನಗೆ ಸಾಕಾಗೋಗೈತೆ, ಕೈಯೆಲ್ಲ ನೋವು ಬಂದಂತೆ. ಪಾತ್ರೆ ಥರ ಹೋಗಿ ಒಳಗೆ ಅಂತೇಳಿ ಕಾಫಿ ಕುಡಿಬೇಕು. ಬಿಸ್ಕೆಟ್ ತಂದಿದ್ದೀನಿ, ಬಿಸ್ಕೆಟ್ ತಿನ್ನಲಿ ಮಗಳು. ಸ್ವಲ್ಪ ಕಾಫಿ ಕುಡಿದು ಲೀಪಾಗಿ ಪಾತ್ರೆಗಳು ತೋರಿಸ್ತೀನಿ ಫ್ರೆಂಡ್ಸ್. ಸ್ವಲ್ಪ ಬೆಳಪಿಟ್ಟು ಮೊಬೈಲಾಗಿ ಟಾರ್ಚರ್ ಬಿಟ್ಟು ತೋರಿಸ್ತೀನಿ. ಎಷ್ಟು ತೊಳೆದಿದ್ದೀವಿ ಅಂದರೆ ಸಾಕಾಗೋಯ್ತು ನಂಗೆ. ಈ ರೆಟ್ಟೆಲ್ಲ ಹೆಂಗೆ ನೋಯ್ತೈತೆ ಗೊತ್ತಾ, ಈ ರೆಟ್ಟೆ ಫುಲ್ಲು ನೋಯ್ತೈತೆ, ಕೈಯೆಲ್ಲ ಅಷ್ಟು ತಿಕ್ಕಿ ಅಷ್ಟು ಡಸ್ಟು ಅಷ್ಟು ಬರ್ಸ್ಟಿತ್ತು.
ಇವಾಗ ತುಂಬ ಚಿಕ್ಕ ಮನೆ ಫ್ರೆಂಡ್ಸ್, ಏನು ಮಾಡೋದು, ಮನೆ ಬಿದ್ದೋಗಂಗಿತ್ತಲ್ಲ, ಅದಕ್ಕೆ ಬಂದ್ವಿ. ಇಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ. ನೋಡ್ಬೋದು. ಇನ್ನು ಹಾಸಿಗೆ ತಂದಿಲ್ಲ, ನಾಳೆ ತಂದು ಕೊಡ್ತೀವಿ ಅಂತಂದರೆ ಆಟೋದವರು, ಟಾಟಾ ಎಸಿನವರು ಸಾಕಷ್ಟು ದುಡ್ಡು ಕೇಳಿದರು. ಏನು ಮಾಡೋದು, ಕೊಡಲೇಬೇಕು. 2,000 ಗಟ್ಟಲೆ, 2,500 3,000 ಗಟ್ಟಲೆ ಕೇಳ್ತಾರೆ. ಬಾಯಿಗೆ ಬಂದಾಗೆ ದುಡ್ಡು ಕೇಳ್ತಾರೆ. ಏನೋ ಒಂದು ಸಾಮಾನು ತಂದಿಕ್ಕೆ ಭಾಳ ಕಷ್ಟ ಆಗೋಯ್ತು ಇಲ್ಲಿಗೆ. ಅಲ್ಲಿ ಸಾಮಾನು ಮೇಲಿಂದ ತರಬೇಕಲ್ಲ, ಕೆಳಗಿಂದ ಮೇಲಕ್ಕೆ ತರೋದು ವಜ್ಜೆ ಆಗೋದು. ನಂದಂತೂ ಬೀರು ಲಬ್ಕೊಬಿಟ್ಟೈತೆ, ಆ ಥರ ಆಗಿಬಿಟ್ಟಿದೆ.